ನಮಸ್ಕಾರ ಎಲ್ಲರಿಗೂ. ಮಾತುಕಟ್ಟೆಯಲ್ಲಿ ಇವತ್ತು ನಾನು ನಿಮ್ಮ ಹತ್ರ ಒಂದು ಹೊಸ ಸ್ಕ್ಯಾಮ್ ತಗೊಂಡು ಬಂದಿದ್ದೀನಿ. ಈ ಒಂದು ಸ್ಕ್ಯಾಮ್ ನಾನು ಆಲ್ಮೋಸ್ಟ್ 1 ಮಂತ್ ಇಂದ ಫಾಲೋ ಮಾಡ್ತಾ ಬಂದಿದ್ದೀನಿ. ನಾನು ಒಬ್ಬ ಪಾರ್ಟಿಸಿಪೆಂಟ್ ಆಗಿ ಈ ಸ್ಕ್ಯಾಮ್ ಹೇಗೆ ನಡೆಯುತ್ತೆ, ಹೆಂಗ್ ಸ್ಕ್ಯಾಮ್ ಮಾಡಕ್ ನೋಡ್ತಾ ಇದ್ದಾರೆ ಅಂತ ನಾನು ನೋಡಿ ನಾನು ನಿಮ್ಮ ಮುಂದೆ ಇವತ್ತು ಪೂರ್ತಿ ಡೀಟೇಲ್ಸ್ ತಂದಿದ್ದೀನಿ. ಈ ಸ್ಕ್ಯಾಮ್ ಹೆಸರು ನಾನು ಗೂಗಲ್ ರಿವ್ಯೂ ಸ್ಕ್ಯಾಮ್ ಅಂತ ಹಾಕಿದ್ದೀನಿ. ಬಿಕಾಸ್ ಇದ್ರದ್ದು ಪೂರ್ತಿ ಟಾಸ್ಕ್ ಏನಿದೆ ಇಲ್ಲ ಏನು ಮಾಡಕ್ಕೆ ಹೇಳ್ತಾರೆ, ಜಸ್ಟ್ ಗೂಗಲ್ ರಿವ್ಯೂಸ್ ಬರೆಯೋದು ಅಷ್ಟೇ ಇರುತ್ತೆ ಹೊರತು ನಿಮ್ ಏನು ಮಾಡಿಸ್ತಿಲ್ಲ. ಜಸ್ಟ್ ಗೂಗಲ್ ರಿವ್ಯೂಸ್ ಬರೀರಿ, ನಿಮಗೆ ದುಡ್ಡು ಸಿಗುತ್ತೆ ಅಂತ ಒಂದು ಸ್ಕ್ಯಾಮ್ ನಡೆಯುತ್ತೆ. ಸೊ ನಿಮಗೆ ಈ ಸ್ಕ್ಯಾಮ್ದು ಜಸ್ಟ್ ಹೇಳ್ತೀನಿ ಫಸ್ಟು, ಆಮೇಲೆ ನೋಡೋಣ ಹೇಗೆ ಸ್ಕ್ಯಾಮ್ ಮಾಡ್ತಾರೆ, ಅವ್ರದ್ದು ಟೆಕ್ನಿಕ್ಸ್ ಏನು, ಡೀಟೇಲ್ಸ್ ಏನು, ಅವ್ರು ಹೇಗೆ ನಿಮ್ಮ ವಶದಲ್ಲಿ ಇಟ್ಕೋತಾರೆ ಅಂತ ಅವ್ರನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಎಲ್ಲ ಸ್ಕ್ಯಾಮ್ಸ್ ಅಲ್ಲಿ ಒಂದು ಕಾಮನ್ ಟ್ರೇಟ್ ಏನು ಅಂದ್ರೆ, ಫಸ್ಟು ನಿಮ್ಮ ಟ್ರಸ್ಟ್ನ ಅವರು ಇಟ್ಕೋಬೇಕು, ನೀವು ಅವ್ರನ್ನ ಟ್ರಸ್ಟ್ ಮಾಡಬೇಕು. ಆಮೇಲೆ ಒಂದು ಕೆಲಸ ಕೊಡ್ತಾರೆ ನಿಮಗೆ, ಅದು ಯೂಶಲಿ ಸಿಂಪಲ್ ಆಗಿರುತ್ತೆ. ಒಂದ್ಸತಿ ನೀವು ಆ ಸಿಂಪಲ್ ಆಗಿರೋ ಕೆಲಸನ ಮುಗಿಸಿದ್ರೆ ಅವರು ನಿಮ್ಮ ಟ್ರಸ್ಟ್ ಇಟ್ಕೊಳ್ಳಿ ಅಂತ ಒಂದು ಪೇಮೆಂಟ್ ಮಾಡ್ತಾರೆ, ಇಲ್ಲ ಒಂದು ರಿವಾರ್ಡ್ ಕೊಡ್ತಾರೆ ನಿಮಗೆ, ರೈಟ್? ಸೊ ಆ ರಿವಾರ್ಡ್ ಬಂದಾಗ ನಿಮ್ಗೆ ಅನ್ಸುತ್ತೆ ಪರವಾಗಿಲ್ವೇ, ನ್ಯಾಯವಾಗಿ ಕೊಟ್ಟಿದ್ದಾರೆ, ನಾನು ಏನು ಅಷ್ಟೇನು ಕೆಲಸ ಮಾಡಲಿಲ್ಲ, ಇನ್ನೂ ಜಾಸ್ತಿ ನನಗೆ ಕಷ್ಟ ಆಗಿರೋ ಕೆಲಸ ಕೊಟ್ಟರೆ ನಾನು ಇನ್ನೂ ಜಾಸ್ತಿ ದುಡಿಬೋದು ಅಂತ ಒಂದು ನಿಮಗೆ ನಂಬಿಕೆ ಬರುತ್ತೆ ಅವ್ರ ಮೇಲೆ. ಸೊ ಅದೇ ಟೈಮಲ್ಲಿ ಅವರು 2-3 ಸತಿ ಈ ಥರ ರಿವಾರ್ಡ್ಸ್ ಇಲ್ಲ ಒಂದು ದುಡ್ಡು ಕಳ್ಸೋದು ಅದೆಲ್ಲ ಮಾಡಿ ಕೊನೆಗೆ ಅವ್ರೇನು ಮಾಡ್ತಾರೆ, ನೀವು ಪೂರ್ತಿ ಆ ಒಂದು ಸ್ಕ್ಯಾಮಲ್ಲಿ ಮುಳುಗೋಗಿದ್ದೀರಾ ಅಂತ ಒಂದು ಅವ್ರಿಗೆ ಐಡಿಯಾ ಬಂತು ಅಂದಾಗ ಅವರು ಅಲ್ಲಿಂದ ನಿಮ್ಮ ಹತ್ರ ಕಮ್ಯುನಿಕೇಷನ್ ಪೂರ್ತಿ ಸ್ಟಾಪ್ ಮಾಡ್ತಾರೆ. ಅಷ್ಟರಲ್ಲಿ ಏನಾಗಿರುತ್ತೆ, ನೀವು ಅವ್ರ ಮೇಲೆ ಟೈಮ್ ವೇಸ್ಟ್ ಮಾಡಿರ್ತೀರಾ ಮತ್ತು ಎಷ್ಟೊಂದು ಕಡೆ ದುಡ್ಡು ಕೂಡ ಇನ್ವೆಸ್ಟ್ ಮಾಡಿರ್ತೀರ. ಯೂಶಲಿ ಈ ಥರ ಸ್ಕ್ಯಾಮ್ಸ್ ಆಗಲಿ ಇಲ್ಲ ಒಂದು ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ಸ್ ಆಗಲಿ ಇದೆಲ್ಲ ಹಿಂಗೆ ನಡೆಯೋದು. ಯೂಶಲಿ ನಿಮಗೆ ರಿವಾರ್ಡ್ಸ್ ಇಲ್ಲ ರಿಟರ್ನ್ಸ್ ಕೊಡ್ತಾರೆ, ಆಮೇಲೆ ನೀವು ಪೂರ್ತಿ ನಿಮ್ಮದು ದುಡ್ಡು ಹಾಕ್ತೀರಾ, ಏನಪ್ಪ ಆರಾಮ್ಸೆ ಮನೇಲಿ ಕೂತ್ಕೊಂಡ್ರೆ ಒಂದು ದುಡ್ಡು ಬರುತ್ತೆ, ಯಾರೋ ಕೆಲಸ ಮಾಡ್ತಾ ಇದ್ದಾನೆ, ನಂಬಿಕೆ ಇದೆ ನನಗೆ, 2-3 ಸತಿ ದುಡ್ಡು ಕಳಿಸಿದ್ದಾನೆ ಅಂತ ಒಂದು ನಂಬಿಕೆ ಬಂದಾದ್ಮೇಲೆ ಅವರು ಸ್ಕ್ಯಾಮ್ ಮಾಡೋದು. ಸೊ ಈಗ ನನಗೆ ಸ್ಕ್ಯಾಮ್ ಆಗಿದ್ದು ಹೇಗೆ ಅಂತ ನಾನು ನಿಮಗೆ ಡೀಟೇಲಲ್ಲಿ ಹೇಳ್ತೀನಿ. ಸೊ ಪೂರ್ತಿ ವಿಡಿಯೋ ನೋಡಿ. ಸೊ ಒಬ್ಳು ಸಾಲಿಯಾ ಆಚಾರ್ಯ ಅನ್ನೋಳು ನನಗೆ ರೀಚ್ ಔಟ್ ಮಾಡ್ತಾಳೆ. ಅವಳೇನು ಹೇಳ್ತಾಳೆ, ಸರ್ ನೀವು ಟೆಲಿಗ್ರಾಮ್ಗೆ ಬನ್ನಿ, ಟೆಲಿಗ್ರಾಮಲ್ಲಿ ನಾನು ನಿಮ್ಮನ್ನ ಆ್ಯಡ್ ಮಾಡ್ತೀನಿ, ನಿಮ್ಮದು ರಿಜಿಸ್ಟ್ರೇಷನ್ ಕೋಡ್ ಇದಿದೆ NU7070 ಆರ್ 77 ಏನೋ ಒಂದು. ಸೊ ಈ ಥರ ಒಂದಿದೆ, ಯಾವುದೋ ಒಂದು ಜಾಬ್ ಡೀಟೇಲ್ ಅವ್ರ ಜಾಬ್ ಡಿಸ್ಕ್ರಿಪ್ಷನ್ಗೆ ಏನೇನು ಬೇಕು ಎಲ್ಲ ಥರ ಒಂದು ಫಾರ್ಮ್ಯಾಲಿಟೀಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ನಿಮ್ಮ ನೇಮ್, ನಿಮ್ಮ ಜೆಂಡರ್, ಪ್ರೊಫೆಷನ್, ಎಲ್ಲಿದ್ದೀರಾ, ಹಂಗೆ ಹಿಂಗೆ ಅಂದ್ಬಿಟ್ಟು ನನ್ನ ಹತ್ರ ಬ್ಯಾಂಕ್ ಅಕೌಂಟ್ ಕೂಡ ಕೇಳಿದ್ರು ಅವರು, ರೈಟ್? ಸೊ ನಾನೇನಂತ ಅದಕ್ಕೆ ಬ್ಯಾಂಕ್ ಅಕೌಂಟ್ ಕೊಡೋಕ್ಕಾಗಲ್ಲಮ್ಮ, ನೀನು ನನಗೆ ದುಡ್ಡು ಕೊಡೋದಾದರೆ ಗೂಗಲ್ ಪೇ ಮೂಲಕ ಕೊಡು, ನಾನು ಹತ್ರ ಏನು ಶೇರ್ ಮಾಡಲ್ಲ ಅಂತ ನಾನು ಹೇಳ್ತೀನಿ. ಅವಳು ಇಲ್ಲ ಸರ್ ಇದೊಂದು ಪ್ರಾಸೆಸ್, ಇದೊಂದು ಫಾರ್ಮ್ಯಾಲಿಟೀಸ್ ಮಾಡಲೇಬೇಕು ಅಂದಾಗ ನಾನು ಅಂದೆ ಲೇ ಕೊಡ್ತೀವಿ ಅಂದರೆ ಕೊಡು, ಇಲ್ಲಾಂದರೆ ಬೇಡವೇ ಬೇಡ ಅಂತ ನಾನು ಒಂದು ಸ್ವಲ್ಪ ಅಡ್ಮೆಂಟ್ ಆಗಿದ್ದೆ. ಅವ್ರಿಗೇನು ಅನ್ನಿಸ್ತು, ಯೂಶಲಿ ಜನ ನಂಬಲ್ಲ ಫಸ್ಟು, ಸರಿ ನಂಬಿಕೆಗೋಸ್ಕರ ಇದೊಂದು ಬೇಡ, ಗೂಗಲ್ ಪೇಗೆ ಒಪ್ಕೊಂಬೋಣ, ಇವನು ಬಿದ್ದಾದ್ಮೇಲೆ ಇವನು ಜಾಸ್ತಿ ಮಾತಾಡ್ತಾ ಇದ್ದಾರಲ್ಲ ಇವನ ಹತ್ರ ಚೆನ್ನಾಗಿ ದುಡ್ಡು ಇಸ್ಕೊಳ ಅಂತ ಒಂದು ಐಡಿಯಾ ಇತ್ತು, ರೈಟ್? ಸೊ ನಾನು ಇವ್ರಿಗೆ ಗೂಗಲ್ ಪೇ ನಂಬರ್ ಕೊಡ್ತೀನಿ, ಸರಿ ಅಂತ ಅವಳೇನು ಹೇಳ್ತಾಳೆ, ಸರ್ ಈ ಒಂದು ಗೂಗಲ್ ಲಿಂಕ್ನ ಕ್ಲಿಕ್ ಮಾಡಿ ಅದಕ್ಕೆ 5 ಸ್ಟಾರ್ ರಿವ್ಯೂಸ್ ಕೊಡಿ ಅಂತ ಹೇಳ್ತಾಳೆ, ರೈಟ್? ಸೊ ನಾನು ಸರಿ ಓಕೆ ಇಷ್ಟೇ ಈಸಿ ಅಲ್ಲ, ಸೊ ನಾನು ಹೋಗಿ ಕ್ಲಿಕ್ ಮಾಡ್ತೀನಿ, ಒಂದು ಗೂಗಲ್ ರಿವ್ಯೂಸ್ ಕೊಡ್ತೀನಿ, ಆಮೇಲೆ ಅವಳಿಗೆ ಅದೊಂದು ಸ್ಕ್ರೀನ್ಶಾಟ್ ಕಳಿಸ್ತೀನಿ, ರೈಟ್? ಅವಳೇನು ಹೇಳ್ತಾಳೆ, ಸರ್ ಈ ಒಂದು ಸ್ಕ್ರೀನ್ಶಾಟ್ಸ್ ನೀವು ನಂಗೆ ಕಳಿಸಿದಿರಲ್ಲ, ಈ ಒಂದು ಟಾಸ್ಕ್ಗೆ ನಿಮಗೆ 200 ರೂಪೀಸ್ ಆರ್ 300 ರೂಪೀಸ್ ಕಳಿಸ್ತಾ ಇದ್ದೀನಿ ಗೂಗಲ್ ಪೇಲಿ, ಚೆಕ್ ಮಾಡಿ ಅಂತ ಹೇಳ್ತಾಳೆ. ಸರಿ ಅಂತ ನಾನು ಗೂಗಲ್ ಪೇ ಚೆಕ್ ಮಾಡ್ತೀನಿ, ಗೂಗಲ್ ಪೇಯಲ್ಲಿ 300 ರೂಪೀಸ್ ಬಂದಿರುತ್ತೆ. ನನಗೆ ಆವಾಗ ಅನ್ನಿಸ್ತು ಪರವಾಗಿಲ್ವೇ, ಒಂದು ಗೂಗಲ್ ರಿವ್ಯೂ ಕೊಡೋದಕ್ಕೆಲ್ಲ ಒಂದು ದುಡ್ಡು ಕೊಡ್ತಾ ಇದ್ದಾರೆ ಅಂದರೆ ದಿನ ಮಾಡ್ತಾ ಇರ್ಬೋದು, ರೈಟ್? ದಿನಕ್ಕೆ 300 ಅಂದರೆ 9000 ರೂಪೀಸ್ ಪರ್ ಮಂತ್ ನನಗೆ ಪಾಕೆಟ್ ಮನಿ, ಸುಮ್ಮನೆ ಒಂದು ಗೂಗಲ್ ರಿವ್ಯೂಸ್ ಬರೆಯೋಂಗೆ ನಂಗೆ ಸಿಗುತ್ತೆ ಅಂತ ಒಂದು ಆಸೆ ಹುಟ್ಟುತ್ತೆ ನನಗೆ, ರೈಟ್? ಸರಿ ಅಂತ ಅವಳು ನೆಕ್ಸ್ಟ್ ಡೇನು ಬನ್ನಿ ಸರ್ ಇನ್ನೊಂದು ಟಾಸ್ಕ್ ಇರುತ್ತೆ, ನಾನು ನಿಮಗೆ ದುಡ್ಡು ಕಳಿಸ್ತೀನಿ ಅಂತ ಹೇಳ್ತಾಳೆ. ಸೊ ಒಂದು 2-3 ದಿನ ಇದೇ ಥರ ಕಂಟಿನ್ಯೂಸ್ ಆಗಿ ನನಗೆ 200, 99, 300 ರೂಪೀಸ್ ಅಂತ ಒಂದು ಅಕೌಂಟಲ್ಲಿ ಬರುತ್ತೆ. ಸರಿ ಏನು ಪರವಾಗಿಲ್ವೇ, ಪ್ರತಿದಿನ ದುಡ್ಡು ಬರ್ತಾ ಇದೆ, ಇವರಿಂದ ಆಲ್ಮೋಸ್ಟ್ ನಾನು 500 ರೂಪೀಸ್ ತನಕ ನಾನು ಅರ್ನ್ ಮಾಡಿದ್ದೀನಿ, ಓಕೆ ಅಂತ ನಾನು ಫುಲ್ ಇನ್ವಾಲ್ವ್ ಆಗ್ತೀನಿ. ಆವಾಗ ಅವ್ರದ್ದು ನಿಜ ಸ್ಕ್ಯಾಮ್ ಶುರು ಆಗುತ್ತೆ. ಅವ್ರೇನು ಮಾಡ್ತಾರೆ, ಸರ್ ನೀವು ಇಷ್ಟು ದಿನ ನನ್ನ ಜೊತೆ ಮೆಂಬರ್ ಆಗಿರೋದ್ರಿಂದ ನಾನು ನಿಮ್ಮನ್ನ ಒಂದು ಗ್ರೂಪ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ, ಬರೀ ಇಂಪಾರ್ಟೆಂಟ್ ಇಲ್ಲ ವೆರಿ ಇನ್ವಾಲ್ವ್ ಮೆಂಬರ್ಸ್ ಮಾತ್ರ ಇರೋದು, ಆದರೆ ನೀವು ಅಲ್ಲಿ ಏನು ಚಾಟ್ ಮಾಡೋಕ್ಕಾಗಲ್ಲ, ನೀವು ಪ್ರೈಮ್ ಮೆಂಬರ್ ಆದಾಗ ಇಲ್ಲ ಪ್ಲಾಟಿನಮ್ ಮೆಂಬರ್ ಆದಾಗ ಮಾತ್ರ ಅಂತ ಹೇಳ್ತಾಳೆ. ಸರಿ ಅಂತ ನಾನು ಹೋಗು ಆ್ಯಡ್ ಮಾಡು ಅಂತ ಹೇಳ್ತೀನಿ. ಅವ್ರು ಏನು ಮಾಡ್ತಾರೆ ಅಂದರೆ ದಿನಾಗ್ಲೂ ಈಗ 1 ಟಾಸ್ಕ್ ಕೊಡಲ್ಲ, ಈಗ 6 ಟಾಸ್ಕ್ಸ್ ಕೊಡ್ತಾರೆ, ರೈಟ್?
ಸೊ ನಾನು 1 ಟಾಸ್ಕ್ಗೆ ರಫ್ಲಿ ಅರೌಂಡ್ 200 to 300 rupees ಅರ್ನ್ ಮಾಡ್ತಿರ್ಬೇಕಾದ್ರೆ 6 ಟಾಸ್ಕ್ಗೆ ನಾನು ತುಂಬ ಜಾಸ್ತಿ ದುಡಿಯೋ ಆಪರ್ಚುನಿಟಿ ಅಂತ ನನಗೆ ಫುಲ್ ಖುಷಿ ಆಗುತ್ತೆ, ರೈಟ್? ಸರಿ ಅಂತ ನಾನು ಓಕೆ ಫೈನ್, ಆ ಟಾಸ್ಕು ಮಾಡೋಕ್ಕೆ ರೆಡಿ ಇದ್ದೀನಿ, ನೋಡೇ ಬಿಡೋಣ ಇದೇನಂತ ಈ ಸ್ಕ್ಯಾಮು ಅಂತ ನಾನು ರೆಡಿ ಆಗ್ತೀನಿ. ಅಲ್ಲಿ ಬರುತ್ತೆ ಈ ಒಂದು ಸ್ಕ್ಯಾಮ್ ಎಂದು ರಿಯಲ್ ಸ್ಕ್ಯಾಮ್. ಸೊ ಈ ಒಂದು ಸ್ಕ್ರೀನ್ಶಾಟ್ನ ತುಂಬ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ, ಯಾಕೆಂದ್ರೆ ಅಲ್ಲಿ ಟಾಪ್ ಅಲ್ಲಿ 17th ಸಿಂಗಲ್ ಟಾಸ್ಕ್ ಆಫ್ ದ ಡೇ ಇರೋದು ಅದು, ರೈಟ್? ಸೊ 17th ಸಿಂಗಲ್ ಟಾಸ್ಕ್ ಏನಂತ ಇದೆ ಅಂದ್ರೆ, ನೀವು ಯಾವುದೋ ಒಂದು ಎಕ್ಸ್ಚೇಂಜ್ ಗ್ರೂಪ್ ಅಂತ ಯಾವುದೋ ಇದೆ, ಆ ಒಂದು ಇ ಕಾಮರ್ಸ್ ಮಲ್ಟಿ ಪ್ಲಾಟ್ಫಾರ್ಮ್ಗೆ ಅವ್ರಿಗೊಂದು ದುಡ್ಡು ಬೇಕಾಗಿದೆ. ಬೇಸಿಕ್ಲಿ ಏನು ಅರ್ಥ ಅಂದ್ರೆ, ಯಾವುದೋ ಒಂದು ಕಂಪ್ನಿ ಇದೆ, ಅವ್ರದ್ದು ಸೇಲ್ಸ್ ನಡೀತಾ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಅವ್ರಿಗೆ ವಾಲ್ಯೂಮ್ ಬೇಕಿದೆ. ಆ ವಾಲ್ಯೂಮ್ ಬೇಸಿಕ್ಲಿ ಏನು ಅಂದ್ರೆ, ಜನ ಹಣ ಹಾಕ್ತಾ ಇದ್ದಾರೆ, ಈ ಕಂಪ್ನಿ ಚೆನ್ನಾಗಿ ನಡೀತಾ ಇದೆ ಅಂತ ತೋರಿಸ್ಕೋಬೇಕು ನಾವು, ಅದಕ್ಕೆ ನಾವು ನಿಮ್ಮಿಂದ ದುಡ್ಡು ಕೇಳ್ತಾ ಇದ್ದೀವಿ. ಆ ದುಡ್ಡುಗೋಸ್ಕರ ನಾನು ನಿಮಗೆ 30% ಕಮಿಷನ್ ಕೊಡ್ತಾ ಇದ್ದೀನಿ, ಅದೇ 30 minutes ಅಲ್ಲಿ, ರೈಟ್? ವಿಚ್ ಇಸ್ ಅನ್ಹರ್ಡ್ ಆಫ್. ನಾನು ನಿಜ ಹೇಳ್ತೀನಿ, ಯಾರು ಸ್ಟಾಕ್ ಮಾರ್ಕೆಟಲ್ಲಿ ಹಾಕ್ತಾ ಇದ್ರ, ರಿಯಲ್ ಎಸ್ಟೇಟಲ್ಲಿ ಹಾಕ್ತಾ ಇದ್ದಾರೆ ಅಂದರೆ ವರ್ಷಕ್ಕೆ 11-15% ರಿಟರ್ನ್ಸೇ ಸೂಪರ್ ರಿಟರ್ನ್ಸು, ರೈಟ್? ಅದರಲ್ಲಿ ನಿಮಗೆ ಒಬ್ಬ 30 ನಿಮಿಷಕ್ಕೆ 30% ಕೊಡ್ತಾ ಇದ್ದಾನೆ ಅಂದರೆ ಅದರಷ್ಟು ದೊಡ್ಡ ಸುಳ್ಳು ಎಲ್ಲೂ ಇಲ್ಲ, ರೈಟ್? ಸೊ ಏನು ಹೇಳ್ತಾರೆ, ಬೇಸಿಕ್ಲಿ ಟಾಸ್ಕ್ಗೆ ಅಡ್ವಾನ್ಸ್ 7,000 ಕೊಡಿ, ಆಮೇಲೆ ನಾನು ನಿಮಗೆ 30 minutes ಅಲ್ಲಿ 9,100 ಕೊಡ್ತೀನಿ ಅಂತ ಹೇಳ್ತಾರೆ. ಟಾಸ್ಕ್ ಬಿ ಬಂದು 15,000, ಟಾಸ್ಕ್ ಸಿ ಬಂದು 28,000. ಸೊ ಬೇಸಿಕ್ಲಿ ಕೊನೆಗೆ ನೋಡಿ 80,000 rupeesಗೆ ನಿಮಗೆ 30% ಕಮಿಷನ್ ಸಿಗುತ್ತೆ. ಸೊ ಬೇಸಿಕ್ಲಿ ಏನು ಮಾಡ್ತಾ ಇದ್ದಾರೆ, ಫಸ್ಟು 7,000 ಕೊಡಲಿ, ಆಮೇಲೆ 9,000 ಕೊಟ್ರಾಯ್ತು, ಆಮೇಲೆ 15,000 ಇಸ್ಕೊಳ್ಳೋಣ, ಆಮೇಲೆ 28 ಇಸ್ಕೊಳ್ಳೋಣ, ಆಮೇಲೆ 50 ಇಸ್ಕೊಳ್ಳೋಣ ಅಂದ್ಬಿಟ್ಟು ನೀವು ಕೊನೆಗೆ ಯಾವಾಗ 80,000 ಕೊಡ್ತೀರಲ್ಲ ಆವಾಗಲೇ ಇವ್ರ ಕೈ ಎತ್ತೋದು. ಅಲ್ಲಿಗೆ ನಿಮ್ಮಿಂದ ಎಷ್ಟು ದುಡ್ಡು ಬರಬೇಕಾಗಿತ್ತು ಅಷ್ಟು ಪೂರ್ತಿ ಬಂತು ಅಂತ ಅವ್ರಿಗೊಂದು ಲೆಕ್ಕಾಚಾರ ಇರುತ್ತೆ, ರೈಟ್? ಅವ್ರು ಕೊಟ್ಟಿದ್ದೆಷ್ಟು ನಿಮಗೆ 500 to 1,000 rupees, ರೈಟ್? ಸೊ ನಾನು ಬೇಸಿಕ್ಲಿ ಏನು ಹೇಳ್ತಾ ಇದ್ದೀನಿ, 1,000 rupees ಒಬ್ಬ ಕಸ್ಟಮರ್ ಹತ್ರ ನೀನು ರಿಸ್ಕ್ ತಗೊಂಡು ಬಿಟ್ರೆ ನಿನಗೆ 80,000 ಬರ್ಬೋದು ಅಂತ ಒಂದು ಆಪರ್ಚುನಿಟಿ ಇದ್ರೆ ಇಟ್ ಇಸ್ ಅ ಗ್ರೇಟ್ ಬಿಸ್ನೆಸ್. ಈ ಒಂದು ಸಿಚುವೇಶನ್ ಇಟ್ಸ್ ಅ ಸ್ಕ್ಯಾಮ್, ಬಟ್ ಬಿಸ್ನೆಸ್ ಹಂಗೆಲ್ಲ, ನಾವು ಕ್ಯಾಪಿಟಲ್ ಹಾಕ್ತೀವಿ, ಅದರಲ್ಲಿ ರಿಸ್ಕ್ ರಿವಾರ್ಡ್ ನೋಡ್ತೀವಿ, ರಿಸ್ಕ್ ಕಮ್ಮಿ ಇದೆ ರಿವಾರ್ಡ್ ಜಾಸ್ತಿ ಇದ್ದಂದಾಗ ಯಾವಾಗಲೂ ನಾವು ಆ ಒಂದು ಬಿಸ್ನೆಸ್ಗೆ ಎಂಟರ್ ಆಗ್ತೀವಿ. ಇದೇ ಥರ 1,000 rupeesಗೆ ನಿಮಗೆ 80,000 ರಿವಾರ್ಡ್ ಇದೆ ಅಂದರೆ ಎಷ್ಟು ಜನಕ್ಕೆ ಸ್ಕ್ಯಾಮ್ ಮಾಡ್ಬೋದು, ರೈಟ್? ಸೊ ಇದೇ ಥರ ಮಾಡಕ್ಕೆ ಹೋಗ್ತಾರೆ. ಸೊ ಇಲ್ಲಿಂದ ನಾನು ಎಕ್ಸಿಟ್ ಆಗ್ತೀನಿ, ನಾನು ಇನ್ನೂ ಅವ್ರಿಗೆ ದುಡ್ಡು ಕಳ್ಸೋಕ್ಕೆ ಹೋಗಲ್ಲ. ನಾನು ಅಂತೀನಿ, ಒಂದು ಕೆಲಸ ಮಾಡಮ್ಮ, ನೀನು ನನಗೆ ಪ್ರತಿದಿನ ಗೂಗಲ್ ರಿವ್ಯೂಸ್ ಬರೀಕ್ಕೆ ಏನು ದುಡ್ಡು ಕಳಿಸ್ತೀಯಲ್ಲ, ಅದರಿಂದ ನಾನು 7,000 ಕಟ್ತೀನಿ ಅಂತ ಹೇಳ್ತೀನಿ. ಆವಾಗ ಅವಳಿಗೆ ಬಹುಶಃ ಅರ್ಥ ಆಗುತ್ತೆ, ಇವನು ಜಾಣ ಇದ್ದಾನೆ, ಇವನು ಆಗಲ್ಲ, ಇವನು ನಮ್ಮ ಕಸ್ಟಮರೇ ಅಲ್ಲ ಅಂದ್ಬಿಟ್ಟು ಅಲ್ಲಿಂದ ಮೆಸೇಜ್ ಕಮ್ಯುನಿಕೇಷನ್ಸ್ ಎಲ್ಲ ಬ್ಲಾಕ್ ಆಗುತ್ತೆ, ರೈಟ್? ಸೊ ನಾನು ಅಟ್ಲೀಸ್ಟ್ ಪ್ರಾಫಿಟಲ್ಲಿ ಬಂದೆ, ಇಂಟೆನ್ಷನ್ ಅದು ಇರಲೇ ಇರಲಿಲ್ಲ. ಬಟ್ ರೀಸೆಂಟಾಗಿ ಒಂದು ನ್ಯೂಸ್ ಆರ್ಟಿಕಲ್ ಬರುತ್ತೆ, ಏನಂತ ಅಂದರೆ ಇದೇ ಥರ ಸ್ಕ್ಯಾಮ್ ಮಾಡೋರು ಲೇಟ್ಲಿ ಸಿಕ್ಕಾಕೊಂಡಿದ್ದಾರೆ. ಆ ಒಂದು ಸಿಕ್ಕಾಕೊಂಡಾಗ 158 crores ವರ್ತ್ ಮನಿನ ಅವರಿಂದ ತಗೊಂಡಿದ್ದಾರೆ, ರೈಟ್? ಸೊ ಈ ಸ್ಕ್ಯಾಮ್ ಹೇಳಕ್ಕೆ ಎಷ್ಟು ಸಿಂಪಲ್ ಆಗಿದೆಯೋ ನಿಮಗೆ ಅನ್ಸ್ಬೋದು, ಯಾರಪ್ಪ ಇದಕ್ಕೆಲ್ಲ ಬೀಳ್ತಾರೆ, ಸುಮ್ಮನೆ ಇದೊಂದು ದೊಡ್ಡ ಸ್ಕ್ಯಾಮ್ ಅಂತ ಈಸಿಯಾಗಿ ಗೊತ್ತಾಗುತ್ತೆ ಅಂತ ನಿಮ್ಗೇನು ಅನ್ಸುತ್ತೋ, ಬಹುಶಃ ಎಷ್ಟೊಂದು ಜನಕ್ಕೆ ಅದು ಗೊತ್ತಾಗಲ್ಲ, ರೈಟ್? ಸೊ 158 crores ಅವರು ಜನದಿಂದ ಎಳ್ಕೊಂಡಿದ್ದಾರೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ರೈಟ್? 1 ಕೋಟಿನೇ ಇವತ್ತು ಒಬ್ಬ ಲೈಫ್ ಟೈಮಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಇದೆ, ಅದರಲ್ಲಿ 158 crores ವಿತ್ ಇನ್ ಅ ಮ್ಯಾಟರ್ ಆಫ್ ಮಂತ್ಸ್ ಇಸ್ ಅನ್ ಅಮೇಝಿಂಗ್ ಸ್ಕ್ಯಾಮ್, ಐ ವುಡ್ ಸೇ, ಅಲ್ಲ? ಮತ್ತೆ ಇವರು ಟಾರ್ಗೆಟ್ ಮಾಡಿಯೋ ಆಡಿಯನ್ಸ್ ಯಾರು ನೋಡಿ, ರೈಟ್? ಇವ್ರು ಯೂಶಲಿ ಟಾರ್ಗೆಟ್ ಮಾಡೋದೆಲ್ಲೋ ನಿಮ್ಮ ಫ್ರೆಷರ್ಸ್ ಇರ್ತಾರೆ, ಸ್ಟೂಡೆಂಟ್ಸ್ ಇರ್ತಾರೆ, ಕಷ್ಟದಲ್ಲಿ ಇದ್ದವರು, ರೈಟ್? ಈ ಹೋಮ್ ಮೇಕರ್ಸ್ ಇರ್ತಾರೆ, ಹೌಸ್ ವೈಫ್ ಇರ್ತಾರಲ್ಲ, ಯೂಶಲಿ ಇಂಥವ್ರನ್ನೇ ಟಾರ್ಗೆಟ್ ಮಾಡೋದು, ರೈಟ್? ಸೊ ನೆಕ್ಸ್ಟ್ ಕ್ವಶನ್ ಏನು ಬರುತ್ತೆ, ಇವ್ರಿಗೆ ಹೆಂಗೆ ಗೊತ್ತು ಇವರೇ ಹೇಗೆ ಅಂತ? ಬೇಸಿಕ್ಲಿ ಏಜ್ ಫ್ಯಾಕ್ಟರ್ ಒಂದಿರ್ಬೋದು, ಈ ಏಜಿಂದ ಈ ಏಜ್ ಕ್ಯಾಟಗರಿ ಯಾರ್ಯಾರಿದ್ದಾರೆ ಅಷ್ಟೇ ನನಗೆ ಡೇಟಾ ಬೇಕಿದೆ ಅಂತ ಎಷ್ಟೊಂದು ಕಡೆ ತೆಗಿಬೋದು. ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಡೇಟಾ ಸೆಂಟರ್ಸ್ ಇರ್ಬೋದು, ಎಷ್ಟೊಂದು ಕಡೆಯಿಂದ ಇವ್ರು ತೆಗಿಬೋದು. ಮತ್ತು ಯೂಶಲಿ ಏನಾಗುತ್ತೆ, ಈ ಒಂದು ಸ್ಟೂಡೆಂಟ್ಸ್ ಇರ್ತಾರಲ್ಲ, ಫ್ರೆಷರ್ಸ್ ಆಗಲಿ ಯಾರೇ ಆಗಲಿ, ಯೂಶಲಿ ಅವರೊಂದು ಫೇಸ್ ಗ್ರೂಪ್ ಜಾಯ್ನ್ ಆಗಿರ್ತಾರೆ, ರೈಟ್? ಸರ್ ನಾನು ಕೆಲಸ ಹುಡುಕ್ತಾ ಇದ್ದೀನಿ, ಕೆಲಸ ಬೇಕು ಅಂತ ಎಲ್ಲ ಕಡೆ ಅವ್ರ ಹೆಸರು, ಫೋನ್ ನಂಬರ್ ಎಲ್ಲ ಕಳಿಸಿರ್ತಾರೆ. ಆ ಒಂದು ಸೋರ್ಸಿಂದ ಹಿಡ್ಕೊಂಡು ಇವ್ರು ನಿಮ್ಮನ್ನ ರೀಚ್ ಔಟ್ ಮಾಡ್ತಾರೆ. ದಟ್ ಇಸ್ ಮೈ ಬೆಸ್ಟ್ ಗೆಸ್ ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಸೊ ಈ ಒಂದು ಸ್ಕ್ಯಾಮ್ ಅಟ್ಲೀಸ್ಟ್ ಅರ್ಥ ಮಾಡ್ಕೊಂಡಿರೋದ್ರ ಮುಂದೆ ಹೇಗೆ ಸ್ಕ್ಯಾಮ್ ಆಗಬಾರ್ದು ನಮಗೆ ಅಂತ ಒಂದು ಫ್ಯೂ ಪಾಯಿಂಟ್ಸ್ ನಾನು ನಿಮ್ಗೆ ಹೇಳ್ತೀನಿ, ಸ್ವಲ್ಪ ಜಾಗೃತವಾಗಿರಿ.
ಫಸ್ಟ್ ಏನು ಅಂದರೆ, ಯಾವಾಗಲೂ ಪ್ರತಿ ಒಂದು ಸ್ಕ್ಯಾಮ್ ಇದೇ ಥರ ಒಂದು 2-3 ಸ್ಕ್ಯಾಮ್ ನೋಡಿ. ಸ್ಕ್ಯಾಮ್ ಅನ್ನೋದು ಎಷ್ಟೊಂದು ಟೈಪ್ಸಲ್ಲಿ ಇದೆ, ಬಟ್ ಎಲ್ಲರದು ಫಾರ್ಮೆಟ್ ಸೇಮ್ ಆಗಿದೆ ನನ್ನ ಪ್ರಕಾರ, ರೈಟ್? ಸೊ ಯೂಶಲಿ ಏನಾಗುತ್ತೆ, ಫಸ್ಟ್ ಮೇನ್ ಪಾಯಿಂಟ್ ಏನು ಅಂದರೆ, ಯಾವಾಗಲೂ ಸ್ಕ್ಯಾಮ್ ನಡಿಬೇಕಂದ್ರೆ ಒಂದು ಹೆಂಗಸೆ ಬಂದು ನಿಮಗೆ ಅಪ್ರೋಚ್ ಮಾಡ್ತಾಳೆ. ಇವ್ರದ್ದು ಎಲ್ಲ ಸ್ಕ್ಯಾಮ್ಸ್ಟರ್ಸ್ ಅಲ್ಲಿ ಒಂದು ಕಾಮನ್ ಏನು ಅಂದರೆ, ಯಾವಾಗಲೂ ಒಂದು ಹುಡುಗಿ ಪಿಕ್ಚರ್ ಇಟ್ಕೊಂಡು ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ. ಹುಡುಗಿರು, ಇಟ್ ಈಸ್ ದ ಈಸಿಯೆಸ್ಟ್ ವೇ ಟು ಕನ್ವಿನ್ಸ್ ಯು. ಹುಡುಗರಾದ್ರೆ ಕನ್ವಿನ್ಸ್ ಆಗಲ್ಲ ಅಂತ ಗೊತ್ತವ್ರಿಗೆ ಯಾವಾಗಲೂ ಹುಡುಗಿನೇ ಇರ್ತಾರೆ, ರೈಟ್? ಸೊ ಹುಡುಗಿರು ಇರೋದ್ರಿಂದ ನಿಮ್ಗೇನಾಗುತ್ತೆ, ಪರವಾಗಿಲ್ಲ, ನಾನು ಅಪ್ರೋಚ್ ಮಾಡ್ಬೋದಾ, ಮಾತಾಡ್ಬೋದು, ಒಂದ್ಸತಿ ಅವ್ರ ಮೆಸೇಜ್ ಆದ್ರೂ ನೋಡೋಣ ಅಂತ ಅನ್ಸುತ್ತೆ. ಅಲ್ಲೇ ಫಸ್ಟ್ ನಿಮ್ಮನ್ನ ಟಾರ್ಗೆಟ್ ಮಾಡೋದು, ರೈಟ್? ಸೆಕೆಂಡ್ ಬಂದು ಮನೆಯಿಂದ ಕುತ್ಕೊಂಡು ದುಡ್ಡು ಮಾಡೋದು. ಇದು ಎಲ್ಲ ಥರದಲ್ಲಿ ನಡೆಯುತ್ತೆ. ಈ ಟೈಪಿಂಗ್ ಸ್ಕ್ಯಾಮ್ ಆಗಲಿ, ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ ಆಗಲಿ, ಇದೊಂದು ಗೂಗಲ್ ರಿವ್ಯೂ ಸ್ಕ್ಯಾಮ್ ಆಗಲಿ, ಮನೆಯಿಂದ ಖಾಲಿ ಕುತ್ಕೊಂಡು ನಿಮಗೆ ದುಡ್ಡು ಬರುತ್ತೆ ಅಂತ ಯಾರೇ ನಿಮಗೆ ಒಂದು ಪ್ರಾಮಿಸ್ ಕೊಟ್ಟರೆ ಅದರಷ್ಟು ದೊಡ್ಡ ಸ್ಕ್ಯಾಮ್, ಅದರಷ್ಟು ದೊಡ್ಡ ಸುಳ್ಳು ಯಾವುದೂ ಅಲ್ಲ. ಸೊ ದಯವಿಟ್ಟು ಈಸಿಯಾಗಿ ಏನು ಬರುತ್ತೆ ಲೈಫಲ್ಲಿ ಅದು ಯಾವಾಗಲೂ ಸ್ಕ್ಯಾಮ್ ಅಂತ ಅಂದ್ಕೊಂಡೇ ಮುಂದೆ ನಡೀರಿ. ಅಟ್ಲೀಸ್ಟ್ ಆ ಡಿಫೆನ್ಸ್ ಮೆಕ್ಯಾನಿಸಮ್ ಅಲ್ಲಿ ನಿಮಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದು ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಶನ್, ನಿಮ್ಮ ಬ್ಯಾಂಕ್ ಅಕೌಂಟ್ ಇನ್ಫಾರ್ಮೇಶನ್ ದಯವಿಟ್ಟು ಶೇರ್ ಮಾಡಬೇಡಿ. ಪರ್ಸ್ನಲ್ ಇನ್ಫಾರ್ಮೇಶನ್ ಅಂದರೆ ನಿಮ್ಮ ಹೆಸರು, ಎಲ್ಲಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಪ್ರೊಫೆಷನ್ ಏನು, ಆಕ್ಯುಪೇಷನ್ ಏನು, ಸ್ಯಾಲ್ರಿ ಏನು, OTP ಕೂಡ ಇಸ್ ಯುವರ್ ಪರ್ಸ್ನಲ್ ಇನ್ಫಾರ್ಮೇಶನ್. ಅದನ್ನ ಶೇರ್ ಮಾಡಬೇಡಿ. ಬ್ಯಾಂಕ್ ಅಕೌಂಟ್ ಎಸ್ಪೆಷಲಿ ಶೇರ್ ಮಾಡಬೇಡಿ. ದಟ್ ಈಸ್ ದಿ ವರ್ಸ್ಟ್ ಥಿಂಗ್, ರೈಟ್? ಬ್ಯಾಂಕ್ ಅಕೌಂಟ್ ಕೊಟ್ಟರೆ ಏನಾಗುತ್ತೆ ಅಂತ ಎಷ್ಟೊಂದು ಜನ ಕೇಳ್ತಾರೆ. ನಿಮಗೆ ಐಡಿಯಾನೂ ಇಲ್ಲ ಬ್ಯಾಂಕ್ ಅಕೌಂಟಿಂದ ಎಷ್ಟು ಸ್ಕ್ಯಾಮ್ಗಳಾಗಿದೆ, ಎಷ್ಟು ಕೋಟಿ ಸ್ಕ್ಯಾಮ್ ಆಗಿದೆ. ದಯವಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ ಇನ್ಫಾರ್ಮೇಷನ್ನ ಕೊಡಬೇಡಿ. 4ನೇದು, ದಿ ಮೋಸ್ಟ್ ಒನ್, ಮೀಟ್ ಮಾಡೋದು, ರೈಟ್? ನಿಮ್ಗೆ ಇಂಟರ್ವ್ಯೂ ತಗೋಬೇಕು, ಬನ್ನಿ ಒಂದ್ಸತಿ ನಾನು ನಿಮ್ಮನ್ನ ಚೆಕ್ ಮಾಡಬೇಕು, ನೀವು ಕರೆಕ್ಟಾಗಿ ಕೆಲಸ ಮಾಡ್ತಿರೋ ಇಲ್ವೋ, ನಾವು ನಿಮ್ಮನ್ನ ಪರ್ಸ್ನಲ್ ಆಗಿ ಮೀಟ್ ಮಾಡಿಬಿಟ್ಟು ಅದರದ್ದು ಡೀಟೇಲ್ಸ್ ಬಗ್ಗೆ ಮಾತಾಡಬೇಕು, ಈ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡಬೇಕು ಅಂತೆಲ್ಲ ಮಾತಾಡ್ತಾರಲ್ಲ, ದಯವಿಟ್ಟು ರೀಚ್ ಔಟ್ ಮಾಡಬೇಡಿ. ಇವತ್ತಿನ ಟೆಕ್ನಾಲಜಿಯಲ್ಲಿ ವಿಡಿಯೋ ಕಾಲ್ ನಡೆಯುತ್ತೆ. ವಿಡಿಯೋ ಕಾಲ್ ಆನ್ ಮಾಡ್ದೇನೆ ದಯವಿಟ್ಟು ರೀಚ್ ಔಟ್ ಮಾಡಿ. ಅಕಸ್ಮಾತ್ ಅವ್ರ ಪೊಟೆನ್ಷಿಯಲ್ ಆ್ಯಕ್ಚುಲಿ ಜೆನ್ಯೂನ್ ಇದ್ದರೆ ವಿಡಿಯೋ ಕಾಲ್ ಇಲ್ದೇನೂ ನಡೆಯುತ್ತೆ, ರೈಟ್? ಸೊ ಕಾಲ್ ಮಾತಾಡ್ಬೋದು, ವಿಡಿಯೋ ಕಾಲ್ ಮಾಡ್ಬೋದು. ಎಷ್ಟೊಂದು ಥರ ಇದೆ. ಒಬ್ಬ ಕ್ಯಾಂಡಿಡೇಟ್ನ ಜೆನ್ಯೂನ್ ಕ್ಯಾಂಡಿಡೇಟ್ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಹಲವಾರು ವೇಸ್ ಇದೆ. ಬನ್ನಿ, ಮೀಟ್ ಮಾಡಿ. ಯಾವುದೋ ಗೊತ್ತಿಲ್ದಿರೋ ಲೊಕೇಶನ್ನು ದಯವಿಟ್ಟು ಹೋಗಬೇಡಿ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ, ಒಂದು ಸತಿ ನಿಮಗೆ ಈ ಥರ ಡೌಟ್ ಬಂದಾಗ ಮನೆಯಲ್ಲಿ ಇರೋ ಒಂದು ದೊಡ್ಡ ವ್ಯಕ್ತಿಗಳು ಯಾರ್ಯಾರಿದ್ದಾರೆ, ಒಬ್ಬ ಎಜುಕೇಟೆಡ್ ವ್ಯಕ್ತಿಗಳು ಯಾರ್ಯಾರಿದ್ದಾರೆ, ದಯವಿಟ್ಟು ಕೇಳಿ ಅವ್ರನ್ನ. ನೋಡಿ, ಈ ಥರ ಒಂದಿದೆ, ನನಗೆ ಯಾಕೋ ಇಂಟ್ರೆಸ್ಟ್ ಬರ್ತಾ ಇದೆ, ಬಟ್ ಸ್ವಲ್ಪ ಎಲ್ಲೋ ಒಂದು ಕಡೆ ಟಿಕ್ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಮೆಂಬರ್ಸ್ ಎಸ್ಪೆಷಲಿ ಅವ್ರನ್ನ ಕೇಳಿ. ಯಾರಾದರೂ ಅದನ್ನು ಯೂಸ್ ಮಾಡಿದಾರಾ, ಗೂಗಲಲ್ಲಿ ರಿವ್ಯೂಸ್ ಮಾಡಿ, ಗೂಗಲಲ್ಲಿ ಏನೇನು ಅದ್ರ ಬಗ್ಗೆ ಇದೆ ಅಂತ ಒಂದ್ಸತಿ ಚೆಕ್ ಮಾಡಿ. ಅದು ಜೆನ್ಯೂನ್ ಇಲ್ವೋ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತು ಈ ಒಂದು ಸ್ಕ್ಯಾಮ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನಿಮಗೆ ಪೂರಾ ಸಾರಾಂಶ ಹೇಳಿದ್ದೀನಿ. ಹೋಪ್ಫುಲಿ ಯಾರು ಈ ಒಂದು ಸ್ಕ್ಯಾಮಲ್ಲಿ ಬೀಳಲ್ಲ ಅಂತ ಅಂದ್ಕೊಂಡು ನಾನು ಇವತ್ತು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.